ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಇಬ್ಬರು ಕೂಡ ಮಾನ್ಯತಾಗೆ ಪಾಠ ಕಲಿಸ್ಬೇಕು. ಆದರೆ ಅದ್ರ ಒಳಗಡೆ ಹತ್ತ ಕಡೆ ಒಂದು ದೊಡ್ಡ ಅನಾಹುತ ಸಂಭವಿಸ್ತದೆ ಮನೆಯಲ್ಲಿ. ಹಾಗಿದ್ರೆ ಏನಾಗ್ತದೆ, ಮುರಾರಿಗೆ ತೊಂದರೆ ಆಗ್ಬಿಡ್ತಾ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶಾಖ ಇಡೀ ಮನೇನ ಸರ್ವನಾಶ ಮಾಡಬೇಕು, ಸ್ಮಶಾನ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದಾಳೆ. ಅದೇ ಕಾರಣಕ್ಕೆ ವಿಶ್ವನ ತಂದು ಸಾಂಬಾರಲ್ಲಿ ಬೆರೆಸಿದಾಳೆ. ಆದರೆ ಅದೇ ಸಾಂಬಾರು ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ವೈಶ್ವಾಕಾಗೆ. ಬಿಕಾಸ್ ಜಾನಕಿ ಅವರು ಹೊಟ್ಟೆ ಹಸುವಾಗ್ತಿದ್ಯಮ್ಮ, ಇದು ಆರೋಗ್ಯಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಕುಡಿ ಅಂತಿದ್ರು. ಇಲ್ಲ ನಂಗೆ ಹೊಟ್ಟೆ ತುಂಬಿದೆ, ಬೇಡ, ಹಾಗೆ ಹೀಗೆ ಏನೇನೋ ಹೇಳ್ತಾಳೆ. ಬಟ್ ಜಾನಕಿ ಅವರಂತೂ ಬಿಡೋದಿಲ್ಲ. ಕುಡಿ ಅಂತ ಹೇಳಿದಾಗ ಇನ್ನೇನು ಮಾಡೋದು ಅಂತ ಇಸ್ಕೊತಾಳೆ. ನಂತರ ಎಲ್ಲರನ್ನೂ ಕೂಡ ಊಟಕ್ಕೆ ಕರೆದು ಬಿಡಮ್ಮ ಅಂತ ಜಾನಕಿ ಅವರು ಹೋಗ್ತಿದ್ದಾಗೆ ಎಲ್ಲರನ್ನೂ ಕೂಡ ಊಟಕ್ಕೆ ಕರೀಲೇಬೇಕಲ್ವ, ಎಲ್ಲರ ಕತೆ ಇವತ್ತು ಮುಗ್ದು ಹೋಗುತ್ತೆ ಅಂತ ಹೇಳ್ಕೊಂಡು ಈ ಕಡೆ ಎಲ್ರಿಗೂ ಕೂಡ ಬಾಳೆಹಣ್ಣನ್ನು ಹಾಕಿದಾಳೆ. ನಂತರ ಎಲ್ಲರೂ ಕೂಡ ಬರ್ತಾರೆ, ನಾಣ್ಯಾಚಾರ್ಯಗಳು ಹಾಗೆ ಶ್ರುತಿ ಎಲ್ಲರೂ ಕೂಡ. ನಂತರ ಒಂದು ಬಾಳೆ ಎಲೆ ಕಡಿಮೆ ಇರುತ್ತೆ. ಯಾಕಮ್ಮ ಒಂದು ಬಾಳೆ ಎಲೆ ಕಡಿಮೆ ಇದೆ ಅಂತ ಜಾನಕಿ ಅವ್ರು ಕೇಳಿದಾಗ ನನಗೆ ಊಟ ಬೇಡ ಅಂತ, ನನಗೆ ಹೊಟ್ಟೆ ಹಸುವಾಗ್ತಿಲ್ಲ ಅಂದಾಗ ಏನಮ್ಮ ಆ ರೀತಿ ಎಲ್ಲ ಅಲ್ಲ, ಹೊಟ್ಟೆ ಹಸ್ಕೊಂಡು ಮಲ್ಕೊಳಕ್ಕಾಗತ್ತಾ? ಇಲ್ಲ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೇಕು, ಸುಮ್ಮನೆ ನೀನು ಕೂಡ ಎಲೆ ಹಾಕು ಅಂತ ಹೇಳ್ತಾರೆ. ನಂತರ ಎಲ್ಲರನ್ನೂ ಕರೆದು ಬರ್ತೀನಿ ಅಂತ ಹೋಗ್ತಾರೆ. ಕಿಟ್ಟಿ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಹೊರಗಡೆ ಹೋಗಿರ್ಬೋದು, ಎಲ್ಲ ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಕೊಳ್ತಾರೆ. ತದನಂತರ ಮುರಾರಿ ಕೂಡ ಬರ್ತಾರೆ. ಮುರಾರಿ ಬರ್ತಿದ್ದಾಗೆ ನನಗೆ ಊಟ ಹಾಕ್ಬಿಡಿ, ನಾನು ಹೋಗ್ಬಿಡ್ತೀನಿ ತಿನ್ಕೊಂಡು ಅಂತ ಹೇಳ್ತಿದ್ರೆ ಕಿಟ್ಟಿನೂ ಕೂಡ ಬರಲಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತಾರೆ. ನಾಣ್ಯಾಚಾರ್ಯಗಳು ಕೂಡ ಬರ್ತಾರೆ. ಇಲ್ಲ ಅಮ್ಮ, ನನಗೆ ಹಸು ತಡ್ಕೊಳಕ್ಕೆ ಆಗ್ತಿಲ್ಲ, ನೀವು ಎಷ್ಟು ಚಂದ ಊಟ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ನಾನು ತಿಂದು ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಂದಾಗ ಈ ಕಡೆ ನಾರಾಯಣಾಚಾರ್ಯಗಳು ಕೂಡ ಹೌದು, ಅವನಿಗೆ ಬೆಳಿಗ್ಗೆ ಪೂಜೆ ಇದೆ, ಅವನು ಊಟ ಮಾಡಿ ಹೋಗಲಿ, ಬಡಿಸ್ಬಿಡು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈಶಾಖ ಮಾತ್ರ ಕಿಟ್ಟಿ ಬರಲಿ ಅಂತಂದರೆ ಈ ಕಡೆ ಶ್ರುತಿ ಏನದಕ್ಕೆ ಇದಲ್ಲ, ಎಷ್ಟೋ ದಿನ ನೀವು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಎಲ್ಲರೂ ಬಿಟ್ಟು, ಇವತ್ತೇನಿದು ಎಲ್ರಿಗೂ ಕೂಡ ಒಟ್ಟಿಗೆ ಊಟ ಮಾಡಬೇಕು ಎಲ್ಲರೂ ಅಂತ ಹೇಳ್ತಿರೋದು ಅಂತ ಶ್ರುತಿ ಹೇಳ್ತಾಳೆ. ನಂತರ ಈ ಕಡೆ ಜಾನಕಿ ಅವರು ಮುರಾರಿಯವರಿಗೆ ಊಟ ಬಡಿಸ್ತಾರೆ. ರಸಮ್ನ ತಿನ್ನುವಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಬರ್ತಿದ್ದಾಗೆ ಎಲ್ಲರೂ ಕೂಡ ಊಟ ಮಾಡಿ ಎಲ್ಲರ ಕಥೆನ ಮುಗಿಸ್ಬಿಡ್ತೀನಿ ಅಂತ ವೈಶಾಖ ಅನ್ಕೋತಾ ಇದ್ದಾಳೆ. ಆದರೆ ಇಲ್ಲಿ ಮುರಾರಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ಅನ್ನಪೂರ್ಣೇಶ್ವರಿಯಾದ ಜಾನಕಿ ಅವರು ಊಟ ಬಡಿಸ್ತಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಬಡಿಸ್ತಿರೋದು ವಿಶ್ವದ ಊಟ ಅಂತ. ಆದರೆ ಮುರಾರಿಗೂ ಗೊತ್ತಿಲ್ಲ ತಾನು ತಿಂತಿರೋದು ಒಂದು ವಿಷದ ಊಟ ಅಂತ. ಆದರೆ ಹೊಟ್ಟೆ ತುಂಬ ಹೇಗೆ ಜಬರ್ದಸ್ತಾಗಿ ಜಮಾಯಿಸ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಊಟ ಅಂತ ಹೇಳಿ ಅಷ್ಟು ಚೆಂದಾಗಿ ತಿಂತಿದ್ದಾರೆ ಮುರಾರಿಯವರು. ಆದರೆ ಅತ್ತ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ ಮನೆಯಲ್ಲಿ. ಬಟ್ ಮಾನ್ಯತಾ ಮಾತ್ರ ಅದಕ್ಕೆ ಹೊರತಾಗಿದ್ದಾರೆ. ಈ ಕಡೆ ಚಾರು ಕೂಡ ಸಪ್ಪಿಯಾಗಿ ರೂಮಲ್ಲಿ ಕೂತಿರ್ಬೇಕಿದ್ರೆ ಚಾರಿ ಅಲ್ಲಿಗೆ ಬರ್ತಾರೆ. ಮಾವ ಎಷ್ಟು ಖುಷಿಯಾಗಿದ್ರಲ್ವ, ಅವ್ರ ಖುಷಿ ನೋಡೋದಕ್ಕೆ ಖುಷಿ ಆಗ್ತಿತ್ತು ಅಂದಾಗ ಹೌದು ಅಪ್ಪ ತುಂಬ ಖುಷಿಯಾಗಿದ್ರು, ಅದಕ್ಕೇ ಸತ್ಯ ಹೇಳಿದ್ರೆ ಅವ್ರ ಖುಷಿ ಹಾಳಾಗ್ಬೋದು ಅಂದ್ಕೊಂಡು ನಾನು ಸತ್ಯ ಹೇಳೋಕ್ಕೆ ಮುಂದಾಗಲಿಲ್ಲ ಅಂತ ಚಾರು ಹೇಳಿದಾಗ ಏನದು ಸತ್ಯ ಮೇಡಮ್ ಆಗಿಂದ ಹೇಳ್ತಿದ್ರ, ಏನದು ಹೇಳಿ ದಯವಿಟ್ಟು ನನ್ನ ಹತ್ರ ನಾರು ಅಂತ ಕೇಳ್ತಿದ್ರೆ ಏನು ಬೇಡ ರಾಮಾಚಾರಿ, ಖಂಡಿತ ಸತ್ಯ ಹೇಳಿ ಹೋಗೋದು, ಯಾವುದೇ ಕಾರಣಕ್ಕೂ ಸತ್ಯ ಹೇಳದೆ ಹೋಗೋದಿಲ್ಲ ಅಂತ ಚಾರು ಹೇಳ್ತಾಳೆ. ಆದರೂ ಕೂಡ ನೀವು ಖುಷಿಯಾಗಿರಬೇಕು, ಯಾಕೆ ರೀತಿ ಇದ್ದೀರಾ, ನಿಮ್ಮ ನಗುನ ಎಲ್ರಿಗೂ ಕೂಡ ಹಂಚಬೇಕು, ಅದನ್ನು ಬಿಟ್ಟು ಈ ರೀತಿ ಇದ್ದೀರಲ್ಲ. ಹೌದು ನನಗೊಂದು ಮುತ್ತು ಕೊಡಿ ಅಂತ ಕೇಳ್ಬಿಡ್ತಾನೆ ರಾಮಾಚಾರಿ. ಶಾಕ್ ಆಗಿಬಿಡುತ್ತೆ ಚಾರುಗೆ. ಏನು ಮೇಡಮ್ ಮೊದಲೆಲ್ಲ ನೀವೇ ಕೇಳ್ತಿದ್ರಿ, ಈಗ ನಾನೇ ಕೇಳ್ತಿದ್ರು ಕೊಡ್ತಿಲ್ವಲ್ಲ ನೀವು ಅಂತ ಹೇಳ್ತಾರೆ. ನಗು ಮುಖದ ಚಾರು ಯಾವತ್ತೂ ಕೂಡ ನಗ್ತಾನೆ ಇರಬೇಕು ಅಂತಿದ್ದಾಗೆ ಚಾರು ಸ್ಮೈಲ್ ಮಾಡ್ತಾಳೆ. ಹೀಗೆ ಖುಷಿಯಾಗಿರಬೇಕು ನೀವು ಅಂತ ಹೇಳಿ ಇಬ್ಬರು ಕೈ ಜೋಡಿಸಿ ಒಂದು ಹಾರ್ಟ್ ಮಾಡಿದೆ ಈ ಕಡೆ ಚಾರಿ. ಐ ಲವ್ ಯು ಚಾರು ಮೇಡಮ್ ಅಂತ ಚಾರಿ ಹೇಳ್ತಾರೆ. ಇದರಿಂದ ಚಾರುಗೆ ಖುಷಿಯಾಗುತ್ತೆ. ನಂತರ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋಕ್ಕೆ ಮುಂದಾದಾಗ ಇವತ್ತು ಅಕ್ಕ ಬಂದಿದ್ದಾಳೆ ಅಂದಮೇಲೆ ಇವತ್ತು ಕೆಳಗಡೆನೇ ಊಟ ಅಂತ ಚೋಟು ಹೇಳ್ತಿದ್ರೆ, ಇವತ್ತು ಈ ಮನೆ ಮಗಳಾಗಿ ಬಂದಿದ್ದೀನಿ ಅಂದಮೇಲೆ ಕೆಳಗಡೆ ಅಲ್ಲ ಡೈನಿಂಗ್ ಟೇಬಲ್ ಮೇಲೆ ಊಟ. ಇವತ್ತು ನಾನು ಅಂದ್ಕೊಂಡಿರೋ ಕಾರ್ಯ ಆಗಬೇಕು ಅಂದರೆ ಈ ಮನೆ ಮಗಳಾಗೆ ನಾನು ಇರಬೇಕಾಗುತ್ತೆ ಅಂತ ಚಾರು ಸೂಕ್ಷ್ಮವಾಗಿ ಮಾತನಾಡಿರ್ತಾಳೆ. ನಂತರ ಈ ಕಡೆ ಮಾನ್ಯತಾ ಅವ್ರಿಗಂತೂ ತಟ್ಟೆ ಮುಂದೆ ಕೂತ್ತಾರೆ ಹೊರತು ಊಟ ಮಾತ್ರ ಸೇರೋಕ್ಕೆ ಮುಂದಾಗ್ತಾನೆ ಇಲ್ಲ. ಈ ಕಡೆ ಸರ್ವೇಶ್ವಿ ಎಲ್ರಿಗೂ ಕೂಡ ಹೋಳಿಗೆನ ಹಾಕ್ತಾರೆ. ನಂತರ ಈ ಕಡೆ ಎಲ್ಲರೂ ತಿಂತಾ ಇದ್ರೆ ಮಾನ್ಯತಾ ತಿಂತಾನೆ ಇಲ್ಲ. ಏನು ಮಾಮ್ ಯಾಕೆ ತಟ್ಟೆ ಮುಂದೆ ಕೂತ್ಕೊಂಡು ಏನೂ ತಿಂತಿದ್ದಿಲ್ವಲ್ಲ, ಚೆನ್ನಾಗಿ ತಿನ್ಬಿಡು, ಆಮೇಲೆ ನಾಳೆಯಿಂದ ನಿಂಗೆ ಸಿಗುತ್ತೋ ಇಲ್ವೋ ಯಾರು ಗೊತ್ತು ಅಂತ ಹೇಳ್ತಿದ್ದಾಗೆ ಮಾನ್ಯತಾ ಅಂತೂ ಬೆಂಡಾಗ್ತಿದ್ದಾರೆ. ಈ ಕಡೆ ಏನಮ್ಮ ಹೇಳ್ತಿದ್ಯಾ, ಯಾವ ಅರ್ಥದಲ್ಲಿ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಚಾರುನ ಅಪ್ಪ ಕೇಳಿದ್ದಕ್ಕೆ ಅದೇನಿಲ್ಲಪ್ಪ, ಅಳಿಯ ಮಗಳು ಬಂದಿದ್ದಾಳೆ ಅಂತ ಇಷ್ಟೆಲ್ಲ ಮಾಡಿಸಿದ್ರ, ನಾವೇ ತಿಂದು ಖಾಲಿ ಮಾಡಿಬಿಟ್ರೆ ನಿಮಗೆ ನೋಡಿಯತ್ತೆ, ಅದಕ್ಕೆ ಜಮಾಯಿಸ್ಬಿಡಿ ಅಂತ ಹೇಳ್ತಿದ್ದೆ ಅಷ್ಟೇ ಅಂದಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಆದರೆ ಇಲ್ಲಿ ಮಾನ್ಯತಾ ಮಾತ್ರ ಮುಖ ಕಂಟಾಕೊಂಡೇ ಇರ್ತಾರೆ. ಯಾಕೆ ಮಮ್ಮಿ ಈ ರೀತಿ ಇದ್ದೀರಾ, ಏನೋ ಉಪ್ಪು ಜಾಸ್ತಿ ಆಗಿರಬೇಕು ಅಂದಾಗ ಅಯ್ಯೋ ಇದು ಸ್ವೀಟ್ ಅಲ್ವಾ ಉಪ್ಪಲ್ಲಿ ಜಾಸ್ತಿ ಆಗುತ್ತೆ ಅಂತ ಚೋಟು ಕೇಳ್ತಿದ್ರೆ, ಉಪ್ಪು ಅಡುಗೆಯಲ್ಲಿ ಜಾಸ್ತಿ ಆದರೆ ಖಂಡಿತ ಇದೇ ರೀತಿ ಆಗೋದು, ಅದಕ್ಕೆ ಉಪ್ಪು ಎಲ್ಲ ಹದವಾಗಿರಬೇಕು ಅಂತ ಹೇಳ್ತಿದ್ದಾರೆ ತಾತ ಅಜ್ಜಿ ಕೂಡ. ಬದುಕಿಗೆ ತುಂಬ ಅರ್ಥಬದ್ಧವಾಗೇನೆ ಇಲ್ಲಿ ಉಪ್ಪು
ಮನಸ್ಸಿನ ಬಗ್ಗೆ ಮಾತನಾಡ್ತಾರೆ. ಈ ಕಡೆ ಮಾನ್ಯತಾ ಅಂತೂ ಹಾಗೆ ನಡ್ಕೋಗ್ತಿದ್ದಾರೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಇಲ್ಲಿ ಜೈಶಂಕರ್ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬರ್ತಿದ್ದಾಗೆ ಅವ್ರಿಗೆ ಶಾಕ್ ಆಗುತ್ತೆ. ತದನಂತರ ಈ ಕಡೆ ಚಾರಿ ಕೂಡ ಅದೇ ವಿಷಯ ಮಾತನಾಡಿರ್ತಾರೆ. ಅಲ್ಲಿ ಮದುವೆ ಮನೇಲಿ ನಡೆದದ್ದಕ್ಕೂ ಬೇರೆ ಯಾರ್ದು ಕೈವಾಡ ಇದೆ ಅಂತ ಅನಿಸುತ್ತೆ ಅಂತ. ಅದಕ್ಕೆ ಸರಿಯಾಗಿ ಇಲ್ಲಿ ಒಂದು ಕಾಲ್ ಕೂಡ ಬಂದಿರುತ್ತೆ ಕಮಿಷನರಿಂದ. ಯಾರ್ದಪ್ಪ ಅದು ಅಂತ ಚಾರು ಕೇಳೋದಕ್ಕೆ ಕಮಿಷನರ್ ಕಾಲ್ ಮಾಡಿದರು. ದೇವ ದೊಡ್ಡ ಫ್ರಾಡ್ ಅಂತ, ಅವ್ನು ಸಿಕ್ಬಿದ್ದದಾನ ಅಂತ, ಇದರಿಂದ ಇರೋದೇ ದೇವ್ ಅಂತ, ಅದರಿಂದ ದೊಡ್ಡ ಕೈಗಳಿದೆ, ಅದನ್ನು ಕಂಡುಹಿಡಿಬೇಕು ಅಂತ ದೊಡ್ಡದಾಗಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಖಂಡಿತ ಸಿಗ್ತಾರೆ ಅಲ್ಲ ಡ್ಯಾಡ್, ಅವ್ರು ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಅವ್ರಿಗೆ ಬುದ್ಧಿ ಕಲಿಸ್ಲೇಬಹುದಲ್ವಾ ಅಂತ ಚಾರು ಕೇಳಿದಕ್ಕೆ ಖಂಡಿತ ಕಲಿಸ್ಬಹುದು. ಯಾಕಂದರೆ ಬರ್ತಿರೋ ಆಫೀಸರ್ ಅಂತಂದು ಆಫೀಸರ್ ಅಲ್ಲ, ತುಂಬ ಸ್ಟ್ರಿಕ್ಟ್ ಆಫೀಸರ್. ನ್ಯಾಯ ಅಂದರೆ ಖಡಕ್ಕು, ನ್ಯಾಯದ ವಿರುದ್ಧ ಹೋದವ್ರನ್ನ ಖಂಡಿತ ಬಿಡುವುದೇ ಇಲ್ಲ ಆಫೀಸರ್ ಅಂತ ಹೇಳ್ತಿದ್ದಾರೆ. ಇದ್ರ ಮುಖಾಂತರ ಒಂದು ಕೊಡೋಕೆ ಆಫೀಸರ್ ಎಂಟ್ರಿ ಆಗ್ತದೆ. ಈ ಕಡೆ ಹಾಗಿದ್ರೆ ಅವರೆಲ್ಲ ಬಂದು ನಮ್ಮನೆಗೂ ಬರ್ತಾರಲ್ವ ಇಲ್ಗೂ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಚಾರು ಕೇಳೋದಕ್ಕೆ, ಯಾಕಮ್ಮ ಅವ್ರು ಇಲ್ಲೆಲ್ಲ ಬರ್ತಾರೆ ಅಂತ ಅಜ್ಜಿ ಕೇಳೋದಕ್ಕೆ, ದೇವು ಅಮ್ಮನ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಂದಮೇಲೆ ಅವ್ರಿಗೆ ವಿಚಾರಣೆ ಮಾಡ್ತಾರಲ್ವ, ಅಪರಾಧಿಗಳು ಅನ್ನೋ ರೀತಿನೇ ಎಲ್ಲರೂ ಕೂಡ ವಿಚಾರಣೆ ಮಾಡ್ತಾರಲ್ವ ಅಂತ ಚಾರು ಹೇಳ್ತಿದ್ದಾಗೆ ಈ ಕಡೆ ಮಾನ್ಯತಾ ನಡ್ಗೋಗ್ತಿದ್ದಾರೆ. ಕೆಮ್ಮೋಕ್ಕೆ ಶುರು ಆಗಿಬಿಡುತ್ತೆ. ಈ ಕಡೆ ಏನಾಯಿತು ಮಾನ್ಯತಾ ಅಂತ ರೇಗದ ತಕ್ಷಣ ಹಾಗೆ ಬೆಚ್ಚಿಬಿದ್ದು ಕೈಯಲ್ಲಿರುವ ಗ್ಲಾಸನ್ನೇ ಹೊಡೆದಾಕ್ಬಿಡ್ತಾರೆ. ಈ ಕಡೆ ಎಲ್ರಿಗೂ ಶಾಕ್ ಆಗ್ತದೆ, ಮಾನ್ಯತಾ ಯಾಕೆ ಈಗ ಬೇರೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ. ಬಟ್ ಚಾರುಗೆ ತುಂಬ ಚೆನ್ನಾಗಿ ಗೊತ್ತು ತನ್ನ ಮಾವ ಯಾಕೆ ಬಿಹೇವ್ ಮಾಡ್ತಿದ್ದಾರೆ ಅಂತ. ನಂತರ ಅಂಥ ಸ್ಟ್ರಿಕ್ಟ್ ಆಫೀಸರ್ನ ನಾವು ಹೋಗಿ ನೋಡಲೇಬೇಕಲ್ವ, ಹಾಗಾಗಿ ಅಮ್ಮ ನಾವು ಹೋಗಬೇಕಾದ್ರೆ ನೀನು ಕೂಡ ಬಾ ನಮ್ಮ ಜೊತೆ ಅಂತ ಚಾರು ಹೇಳ್ತಾಳೆ. ನಂತರ ಆ ಕಡೆ ವೈಶ್ಯಕ, ಏನಪ್ಪ ಇದು ಯಾರೂ ಬರಲಿಲ್ವಲ್ಲ, ಊಟನೇ ಮಾಡಿ ಮುಗಿಸ್ಬಿಡ್ತಿದ್ದಾರೆ, ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಕಿಟ್ಟಿ ಹೊರಗಡೆ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಅದರ ನಡುವೆ ಅವ್ರಿಗೆ ಒಂದು ಪಾಯ್ಸನ್ ಬಾಟಲ್ ಕಾಣಿಸುತ್ತೆ. ಏನಿದು ಪಾಯ್ಸನ್ ಬಾಟಲ್ ಅಂದ್ಕೊಂಡು ಸ್ಮೆಲ್ ಮಾಡ್ತಾರೆ. ಸ್ಮೆಲ್ ಮಾಡ್ತಿದ್ದಾಗೆ ಘಾಟ್ ಸ್ಮೆಲ್, ಏನದು ಪಾಯ್ಸನ್ನ ಇಲ್ಲಿ ಯಾಕೆ ಬಿದ್ದದ, ಯಾರ ಹತ್ರನ ಎಸ್ತಿರ್ಬೋದು ಅಂತ ಕಿಟ್ಟಿ ಅನ್ಕೋತಿದ್ದಾನೆ. ಅದರ ನಡುವೆ ಇಲ್ಲೇ ಅಲ್ವಾ ಅಡುಗೆ ಮನೆ ಇರೋದು, ಹಾಗಿದ್ರೆ ವೈಶ್ಯಕ ಅಲ್ಲೇ ಇದ್ಲಲ್ವಾ, ಹಾಗಿದ್ರೆ ಊಟಕ್ಕೇನಾದರೂ ಬೆರೆಸ್ಕಿರಿಸಿರ್ಬೋದಾ ಅಂತ ಕಿಟ್ಟಿ ಶಾಕ್ ಆಗ್ತಾನೆ. ತಕ್ಷಣ ಒಳಗಡೆ ಓಡಿ ಬರ್ತಾನೆ. ಆಲ್ರೆಡಿ ಊಟ ಮಾಡ್ತಿರ್ತಾರೆ ಮುರಾರಿ. ಈ ಕಡೆ ಕಿಟ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಇಲ್ಲಿ ಮುರಾರಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ನಿಜವಾಗ್ಲೂ ಕಿಟ್ಟಿ ಅಡುಗೆನ ಚೇಂಜ್ ಮಾಡಿಬಿಟ್ರಾ, ಮುರಾರಿಗೇನೂ ಆಗಲಿಲ್ವಾ, ಅಥವಾ ಕಿಟ್ಟಿಗೆ ಸುಳಿವೇ ಇಲ್ಲದೆ ಮಾನ್ಯತಾ ಇಂಥ ಕೆಲಸ ಮಾಡ್ತಾಳೆ ಅಂತ ಗೊತ್ತಿಲ್ಲದೆ ಏನೂ ಮಾಡಿದೆ ಈ ಕಡೆ ವಿಷಯ ಪ್ರಾಶನ ಆಗಿರ್ತಕ್ಕಂಥ ಆ ಸಾಂಬಾರಲ್ಲೇ ಊಟ ಮಾಡಿಬಿಟ್ರ ಮುರಾರಿ. ಹಾಗಾದರೆ ಮುರಾರಿಯ ಪ್ರಾಣ ತೆಗೆದೇ ಬಿಟ್ಲ ವೈಶ್ವಕ, ಏನಾಗ್ತದೆ? ಅಥವಾ ಇಲ್ಲಿ ಕಿಟ್ಟಿ ಸಾಯ್ತಿರೋ ಮುರಳಿನ ಅಪಾಯದಿಂದ ಕಾಪಾಡ್ತಾರ, ಮುರಾರಿನ ಬದುಕುಳಿಸ್ತಾರ? ಈ ಕಡೆ ಮುರಾರಿ ಕತೆ ಏನಾಗಬಹುದು? ಮುರಾರಿಯ ಅಂತ್ಯವಾಗ್ಬಿಡುತ್ತಾ? ಪಾಪಿಯ ಒಂದು ಪಾಶಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಡ್ತಾರ ಮುರಾರಿ? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.